ಹಲೋ ಹಾಯ್ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಸೋನಿಯಾ ಕನ್ನಡ ವ್ಲಾಗ್ಸ್. ಎಲ್ಲರೂ ಹೆಂಗದಿರಿ? ಎಲ್ಲರೂ ಚೆನ್ನಾಗದಿರಿ ಅಂತ ಭಾವಿಸ್ತೀನಿ. ನಾವು ಕೂಡ ಮನೆಯೊಳಗೆ ಎಲ್ಲರೂ ಚೆನ್ನಾಗದೀವಿ. ನಿಮ್ಮೆಲ್ಲರಿಗೂ ಗೊತ್ತಾಯ್ತ್ರಿ ನಾನು ನನ್ನ ತವ್ರ ಮನೆಗೆ ಬಂದೀನಿ ಅಂತ. ಸೊ ಬಂದ್ಮೇಲೆ ಫಸ್ಟ್ ಜರ್ನಿ ನಾವು ಮಾಡತ್ತೀವಿ ಅಂದ್ರೆ, ಫಸ್ಟ್ ಟ್ರಾವೆಲ್ ಮಾಡತ್ತೀವಿ ಅಂದ್ರೆ ನಾವು ದೇವ್ರ ಗುಡಿಗೆ ಹೊಂಟೀವಿ. ಕೆಲವೊಂದು ಹರಕೆಗಳು ಹಂಗ ಇನ್ಕಂಪ್ಲೀಟ್ ಅದಾವ್ರಿ. ಸೊ ಅವು ಕಂಪ್ಲೀಟ್ ಮಾಡಾಕ ನಾನು, ನಮ್ಮ ಮನೆಯವ್ರ, ನಮ್ಮ ಮಮ್ಮಿ, ನಮ್ಮಿಬ್ರು, ನನ್ನ ಕಸಿನ್ ಬ್ರದರ್ ಹಿಂಗೆಲ್ಲರೂ ಹೊಂಟೀವಿ. ಪಪ್ಪ ಆಗ್ಲಿ ನಮ್ಮ ಕಾಕು ಅಂದ್ರೆ ನಮ್ಮ ದೊಡ್ಡಮ್ಮ ಬರಾತಿಲ್ಲ. ಬಿಕಾಸ್ 5 ಸೀಟರ್ ಗಾಡಿ ಐತ್ರಿ, ಹಾಗಾಗಿ ಜಾಗನೂ ಅಡ್ಜಸ್ಟ್ಮೆಂಟ್ ಆಗ್ಬೇಕಲ್ಲ. ಹಾಗಾಗಿ ಆಕ್ಚುಲಿ ನಮ್ದು ಹರಕೆ ಇದ್ರದ, ನಂದ ಮತ್ತು ನಮ್ಮ ಮನೆಯವ್ರದ. ಆಮೇಲೆ ನನ್ನ ಸಣ್ಣ ತಮ್ಮಗೂ ಈಗ ಜಸ್ಟ್ ಜಾಬ್ ಹತ್ತತಿ, ಹಾಗಾಗಿ ಅವ್ನು ಕೂಡ ನಮ್ಮ ಮನೆ ದೇವ್ರು ಕರ್ಕೊಂಡು ಹೋಗ್ಬೇಕಂತ ನಾನು ಬರ್ತೀನಿ ಅಂದಮೇಲೆ ಅವನು ಕರ್ಕೊಂಡು ಹೊಂಟೀವಿ. ಸೊ ಎಲ್ಲರೂ ನಾವು ಫಸ್ಟ್ ಟೈಮ್ ಎಲ್ಲರೂ ಹೊಂಟಿವಿ. ಇದ ನನ್ನ ಕಸಿನ್ ಬ್ರದರ್ ತಗೊಂಡಿದ್ದ ಗಾಡಿ. ಆಕ್ಚುಲಿ ನನ್ನ ಕಸಿನ್ ಬ್ರದರ್ ಲಾಸ್ಟ್ ಟೈಮ್ ಮೇ ಒಳಗೆ ತಗೊಂಡಿದ್ದ ಗಾಡಿ ಇದ. ನಾನು ನೋಡೇ ಇರ್ಲಿಲ್ಲ, ಬಿಕಾಸ್ 1 ಇಯರ್ ಬಂದೇ ಇರ್ಲಿಲ್ಲ. ಇದ ಫಸ್ಟ್ ಟೈಮ್ ನೋಡಿದೆ. ಬಹಳ ಖುಷಿ ಆತ್ರಿ. ಎಲ್ಲರೂ ಕೂಡಿ ಬೆಳೆದೀವಿ. ಆಮೇಲೆ ಈ ತರ ಒಂದು ಅಚೀವ್ಮೆಂಟ್ಸ್ ಮಾಡಿದಾಗ ಒಂಥರ ಮನ್ಸಿಗೆ ಬಹಳ ಖುಷಿ ಆಗ್ತದ್ರಿ. ಸೊ ದೇವ್ರ ಗುಡಿಗೆ ಹೊಂಟಿವಲ್ಲ, ಹಾಗಾಗಿ ನಮ್ಮ ಮಮ್ಮಿ ಗಾಡಿ ಪೂಜೆನ ಮಾಡ್ಕೊಳತ್ತಾಳ. ಒಂದು ಶುಭ ಕಾರ್ಯ ಆಗ್ಲಿ, ಒಂದು ಶುಭ ಏನಾದ್ರೂ ಮಾಡೋದಿರ್ಲಿ ಅಂದ್ರೆ ದೇವ್ರಿಗೆ ಹೋಗೋದಿರ್ಲಿ, ನಾವು ಗಾಡಿ ಪೂಜೆ ಮಾಡ್ಕೊಂಡನ ನಮ್ಮ ಪಯಣ ಸ್ಟಾರ್ಟ್ ಮಾಡ್ತೀವಿ. ಊಟ ಲೌಕರ್ ನಾವ ಇನ್ನ ಇಲ್ಲದಿರಿ ಅಲ್ಲಿ ಅಕ್ಷಣ ತನ್ನ ಕಪ್ ತಗೊಂಡು ಹಿಡಿಯೋದು ಬಾ ಪಟ್ನ ಓಯ್ ಪಟ್ಟ ನಡಿ ಇಲ್ಲಿ ತೆಗಿಯಂಗಿಲ್ಲ. ಬಾ ಪಟ್ನ ಕುಂಡ್ರಿ ಬೇಡ ಬೇಡ ನಡಿಯ ನಮಸ್ಕಾರ ಮಾಡಿ ಹತ್ಬೇಕು ಗಾಡಿ. ಅಲ್ಲೇ ತಗೊಂಡ್ ರುಮಾಲ್ ಹೋಗಿ ಬರ್ತೇವ್ರಿ ದೇವ್ರಿಗೆ ಹೋಗಿ ಬರ್ತೇವ್ರಿ ಪಪ್ಪರಿಗೆ ಹೋಗಿ ಬರ್ತೇವೆ. ಅಕ್ಷ ಫಸ್ಟ್ ಟೈಮ್ ಡ್ರೈವಿಂಗ್ ಮಾಡತ್ತಿದ್ ನೋಡತ್ರ. ಇಲ್ಲ ಇವನೇ ನೋಡ್ರಿ ಅನಂತ, ನನ್ನ ಸ್ಮಾಲ್ ಕಸಿನ್ ಬ್ರದರ್. ನಮ್ ಎಲ್ಲರೊಳಗೂ ಸಣ್ಣ ಇವನ. ಹಾಯ್ ಮಾಡ್ಲ ಇವ ನೋಡ್ರಿ ನನ್ನ ಸಣ್ಣ ತಮ್ಮ, ಕಸಿನ್ ಬ್ರದರ್ ಅನಂತ್. ಮುಂಜಾನೆ 5 ಗಂಟೆಗೆ ರೆಡಿ ಆಗ ಈಗ ಗಾಡ್ಯಾಗ ಕೂತು ಹಿಂದೆ ಹೊರಗೆ ನೋಡತ್ತಾವ. ಮತ್ತೆ ಸೊ ಫ್ರೆಂಡ್ಸ್, ನಾವೆಲ್ಲರೂ ಹೊಂಟೀವಿ. ನಮ್ದು ಜರ್ನಿ ಕೂಡ ಸ್ಟಾರ್ಟ್ ಆಗೈತಿ. ನಾವು ಹೊಂಟಿದ್ದು ಫಸ್ಟ್ ಗುಡಿ ಅಂದ್ರೆ ಚಿಂಚ್ಲಿ ಮಾಯಾಕಗ. ಆಮೇಲೆ ಚಿಂಚ್ಲಿ ಮಾಯಾಕಗ ಹೋಗ್ಬೇಕಂದ್ರೆ ಕುಡ್ಚಿ ಮ್ಯಾಗಿಂದ ಹೋಗ್ಬೇಕ್ರಿ. ಕುಡ್ಚಿ ಬಂದು ನಮ್ಮ ಮಮ್ಮಿ ತವ್ರ ಮನಿ. ಸೊ ಆಮೇಲೆ ಇದ್ದ ನೋಡ್ರಿ ಫಸ್ಟ್ ಟೈಮ್ ನಾವು ಎಲ್ಲರೂ ಹೊಂಟೀವಿ. ಆಕ್ಚುಲಿ ಹೇಳ್ಬೇಕಂದ್ರೆ ನಾನು ಇಬ್ರು ತಮ್ಮ ಮತ್ತು ನಮ್ಮ ಮನೆಯವ್ರ ಆ ಗುಡಿ ನೋಡಿಲ್ಲ. ನಾನು ನಮ್ಮ ಮಮ್ಮಿ ಎಲ್ಲರೂ ನೋಡಿವ್ರಿ ಆ ಗುಡಿನ. ಆಮೇಲೆ ಇವಾಗ ನಾವು ಹೋಗುವಾಗ ಪ್ರತಿ ಸಲ ಡ್ರೈವಿಂಗ್ ಸೀಟ್ ಮ್ಯಾಗ ನನ್ನ ಸಿಬ್ಲಿಂಗ್ ಅಂದ್ರೆ ನನ್ನ ಸ್ವಂತ ಅಮ್ಮ ಕೂಡ್ತಿದ್ದ. ಬಟ್ ಈ ಸಲ ನನ್ನ ಕಸಿನ್ ಬ್ರದರ್ ಕೂತ್ ಮೇಲೆ ಅವ್ ಡ್ರೈವಿಂಗ್ ಮಾಡೋದು ನೋಡಿ ಇಷ್ಟು ಖುಷಿ ಆಗತ್ತಲ್ಲ. ಸೊ ಅಷ್ಟೊಂದು ಖುಷಿ ಆಗತೈತಿ. ಏನ್ ಮಾಡೋದು ಹಿಂಗ ಹೋಗೋಣ. ಫ್ರೆಂಡ್ಸ್, ನಾವು ಕುರ್ಚಿ ಮಾರ್ಕೆಟ್ ಒಳಗಿಂದ ಹೊಂಟೀವಿ. ಬಿಕಾಸ್ ನಮ್ಮ ಮಾಮನ ಅಂಗಡಿ ಮಾರ್ಕೆಟ್ ಒಳಗನ ಐತಿ. ಬಟ್ ಮಾಮ ಸಿಗ್ಲಿಲ್ಲ, ಮಾಮನ ಅಂಗಡಿ ಅದು ಕ್ಲೋಸ್ ಇತ್ತು. ಸೊ ಇವಾಗ ನೋಡ್ರಿ ಫೈನಲಿ ನಾವು ಚಿಂಚ್ಲಿ ಮಾಯಾಕಗ ಎಂಟರ್ ಆದ್ವಿ. ಇದ ನೋಡ್ರಿ ಔಟ್ ಸೈಡ್ ನಿಮಗೇನ್ ವ್ಯೂ ಕಾಣತತ್ಲ, ಸೇಮ್ ಹಿಂಗ ಐತ್ರಿ ಗುಡಿ. ಬಹಳ ಒಂಥರ ಆಫ್ಟರ್ 5 ಇಯರ್ಸ್ ಆದ್ಮೇಲೆ ನೋಡಿದ್ಮೇಲೆ ಒಂಥರ ಖುಷಿ ಆತ್ರಿ.
ಆಮೇಲೆ ಒಂದ್ ಸ್ವಲ್ಪ ಇವಾಗನ ಜಸ್ಟ್ ಫೆಬ್ರವರಿ ಒಳಗ ಚಿಂಚ್ಲಿ ಜಾತ್ರೆ ಅಂತ ಇರ್ತೈತಿ. ಸೊ ಇವಾಗ ಜಾತ್ರೆ ಮುಗ್ದಿತ್ತು, ಹಂಗಾಗಿ ಜಾಸ್ತಿ ರಶ್ ಕೂಡ ಇರ್ಲಿಲ್ಲ. ನಮ್ಮ ಮನೆಯವರು ನಾನು ಎಲ್ಲಾರು ಮಸ್ತ್ ದರ್ಶನ ತಗೊಂಡ್ವಿ. ಒಂಥರ ಸಮಾಧಾನ ಅನ್ಸಿತ್ರಿ, ಚಲೋ ಅನ್ಸಿತ್ತ. ನಮ್ಮ ಮನೆಯವ್ರಿಗೆ ಕೂಡ ಬಾಳ ದಿನ ನಂದ್ ಆಸೆ ಇತ್ತ ಚಿಂಚ್ಲಿ ಗುಡಿಗೆ ಹೋಗ್ಬೇಕ, ಗುಡಿ ಹೆಂಗೈತೆ ನೋಡ್ಬೇಕ ಅನ್ನೋದ. ಸೊ ಅವ್ರ ಆಸೆ ಕೂಡ ಕಂಪ್ಲೀಟ್ ಆಯ್ತು. ಸೀರೆ ಹೆಂಗೈತ್ರಿ ಅಕ್ಕರಿ? ಸೀರೆ ನೀವು ಎಷ್ಟು ರೂಪಾಯಿ ಗಾಡಿ ಸೀರೆ ಹಿಡ್ಕೊಂಡು ಅದಾರ 500 ತಕ. ಒಂದ್ ಸ್ವಲ್ಪ ಕಡಿಮೆ ಮಾಡ್ಕೊಡ್ರಲ್ಲ. ನೀವು ಯಾವ ಬೇಕು ನೋಡ್ರಿ, ಜಮಾಸು ನಿಮ್ಗೆ ಕೊಡ್ತಾನೆ ನೋಡ್ರಿ. ಅರಿಶಿನ ಕುಂಕುಮ ಐತಿ, ಕೊಬ್ಬರಿ ಕರಿ, ತೆಂಗಿನಕಾಯಿ ರೀ, ಇಲ್ರಿ ಇವ ಹಾಕ್ತೀವ್ರಿ ಎಲ್ಲ ಜನ. ನಾ ಹೇಳ್ತಂತ ತಿಳ್ಕೊರಿ. ಈಗ ಏನೈತಿರ್ಲ 2-3 ವರ್ಷ ಆತು ಸುಲದ ಕಾಯಿನ ಬರ್ತದ್ರಿ. ನೀವು ಅಷ್ಟೇ ನಾವು ಬಂದೆ ನಾವು ದೇವ್ರಿಗೆ ಬಂದೀವಿ. ಎದಕ್ಕೆ ಬಂದೀವ? ಆ ಕಡೆ ಮುಂದೆ ಗುಡಿದು ತಗೋ. ಗುಡಿ ಹಿಂಗ್ಯಾಕ್ ಮಾಡ್ಯಾರು? ಸೊ ಫ್ರೆಂಡ್ಸ್, ಗುಡಿಗೆ ಬಂದ್ ಎಂಟರ್ ಆದ್ವಿ, ಗುಡಿ ಒಳಗ್ ಬಂದ್ವಿ. ಒಂಥರ ಫುಲ್ ಕೋಲ್ಡ್ ಅನ್ಸಾತಿತ್ತ. ಬಿಕಾಸ್ ಸಿಕ್ಕಾಪಟ್ಟೆ ಬಿಸಿಲು ಐತ್ರಿ, ಬಾಕೆಟ್ ಬಿಸಿಲು ಐತಿ. ನೀವು ಕೂಡ 12ರಿಂದ 3 ಈ ಟೈಮಿಂಗ್ ಹೊರಗೆ ಬಿಡಾಕನ ಹೋಗ್ಬೇಡ್ರಿ, ಸಿಕ್ಕಾಪಟ್ಟಿ ಬಿಸಿಲು ಐತಿ. ನಮ್ಮ ಮನೆಯವರು ಗುಡಿ ಒಳಗ್ ಬಂದ್ಮೇಲೆ ಸಿಕ್ಕಾಪಟ್ಟಿ ತಂಪೈತಲ್ಲ ಅಂತ ನಾಕತ್ರ. ನಮ್ಮ ಮಮ್ಮಿ ಕೂಡ ಬಹಳ ದಿನ ಆದ್ಮೇಲೆ ನಮ್ಮ ಮಮ್ಮಿ ಕೂಡ ಬಂದಿದ್ಲ, ಹಂಗಾಗಿ ಮಮ್ಮಿ ಕೂಡ ಕನ್ಫ್ಯೂಷನ್ ಆಗಾಕತ್ತ, ಹೆಂಗ್ ಹೋಗುದು ಒಳಗ್, ಹೆಂಗ್ ಹೋಗುದು, ಹೆಂಗ್ ಎಂಟರ್ ಆಗೋದು ಅಂತ. ಬಿಕಾಸ್ ಪ್ರತಿ ಸಲ ಬಂದ್ರೆ ಏನಾದ್ರೂ ಚೇಂಜಸ್ ಮಾಡೇ ಇರ್ತಾರ್ರಿ. ಸೊ ಈ ಸಲ ಬಂದ್ಮೇಲೆ ಕೂಡ ಎಂಟರ್ ಹೆಂಗ್ ಆಗುದು, ಗುಡಿ ಒಳಗ್ ಗರ್ಭಗುಡಿಗೆ ಹೆಂಗ್ ಹೋಗುದು ಅನ್ನೋದು ಫುಲ್ ಕನ್ಫ್ಯೂಷನ್ ಒಳಗಿದ್ಲ ಮಮ್ಮಿ. ಇವ್ರಿಗೆ ಕೇಳಿ ಮತ್ತ ಗರ್ಭಗುಡಿ ದರ್ಶನ ತಗೊಂಡ್ವಿ. ಗುಡಿ ಅಂತೂ ಸಿಕ್ಕಾಪಟ್ಟಿ ದೊಡ್ಡದೈತ್ರಿ. ಆಮೇಲೆ ಜಾತ್ರೆ ಟೈಮಿಂಗ್ ಅಂತೂ ಒಂದ್ ಇರುವಿ ಕೂಡ ಹಾಯಂಗಿಲ್ಲ, ಅಷ್ಟೊಂದು ಫ್ರೆಶ್ ಇರ್ತೈತ್ರಿ. ಇಲ್ಲೇ ಎಲ್ಲಾ ಕಡೆದವ್ರು ಜನ ಬರ್ತಾರ್ರಿ, ಬಹಳ ನಂಬತಾರ. ಆಮೇಲೆ ಬಹಳ ಒಂಥರ ಪಾಸಿಟಿವ್ ವೈಬ್ಸ್ ಬರ್ತಾವ್ರಿ ಗುಡಿ ಒಳಗೆ. ಯಾವ ಬೇಕಾದ ಗುಡಿ ಒಳಗೆ ಹೋಗ್ರಿ ಒಂಥರ ಪಾಸಿಟಿವಿಟಿ ಅನಿಸ್ತತಿ. ಆಮೇಲೆ ಇಲ್ಲೇನೂ ಗೊತ್ತಿಲ್ರಿ, ಈ ಗುಡಿ ಒಳಗ ಕುಂಕುಮ ಅರಿಶಿನ ಒಳಗೆ ಒಯ್ಯಂಗಿಲ್ಲ ಅಂತ, ಏನೋ ಕೆಮಿಕಲ್ ಎಲ್ಲ ಬಂದ್ ಮಾಡ್ಯಾರ ಅಂತ ಹೇಳತ್ತಿದ್ರ. ಸೊ ಹಂಗಾಗಿ ನಮ್ ಕುಂಕುಮ ಅರಿಶಿನ ಕೂಡ ಹೊರಗೆ ಇಟ್ರವ್ರ. ಬೇಕಂದ್ರೆ ನೀವು ಗುಡಿ ಒಳಗ್ ಬಂದ ಟಚ್ ಆಗೈತ್ರಿ, ಅದ ಗುಡಿ ಇದು ಹೊರಸಲ್ಕ ಟಚ್ ಆಗೈತಿ, ನೀವು ಮನಿಗೆ ಹೋಗುವ ತಗೊಂಡ್ ಹೋಗ್ಬೇಕಂತ ಹೇಳಿದ್ರ. ಇವಾಗ ನೋಡ್ರಿ ನಮ್ಮ ಮನೆಯವ್ರು ಕೂಡ ನೋಡಿದ್ಮೇಲೆ ಫುಲ್ ಮಸ್ತ್ ಐತ್ ಗುಡಿ, ತಂಪೈತಿ, ಚಲೋ ಐತಿ ಅಂತ ಹೇಳಿದ್ರ. ನಮ್ಮ ಮನೆಯವ್ರದ್ದು ಬಾಳ ದಿನ ಆತ್ರಿ ಒಂದ್ ಆಸೆ ಇತ್ತ, ನಾವ್ ಹೋಗ್ಬೇಕ ಚಿಂಚ್ಲಿ ಮಾಯಾಕಗಂತ. ಅವಳು ಡಿಪ್ಲೊಮಾ ಒಳಗ ಇದ್ರ, ಅವಾಗ ಅವ್ರಿಗೆ ಯಾರೋ ಹೇಳಿದ್ರಂತ, ನೀನು ಚಿಂಚಲಿ ಮಾಯಕ್ಕ ಹೋಗಿ ಬಾ ಅಂತ. ಸೊ ಹಂಗಾಗಿ ನಮ್ಮ ಮನೆಯವ್ರಿಗೆ ಅವಾಗಿಂದನೂ ತಲೆ ಒಳಗೆ ಕಟ್ಟಾತಿತ್ತದ. ಸೊ ಇವಾಗ ನೋಡ್ರಿ ಚಿಂಚಲಿ ಮಾಯಕ್ಕನ ದರ್ಶನ ನೀವು ಕೂಡ ಮನೆಯೊಳಗೆ ಕುತ್ಕೊಂಡನ ಮಾಯಕ್ಕನ ದರ್ಶನನ ಮಾಡ್ಬೋದ. ಅಷ್ಟು ಚಂದ ಇವ್ರ ವಿಡಿಯೋನ ಮಾಡ್ಯಾರಲ್ಲೇ. ನನಗೆ ಗೊತ್ತಿರ್ಲಿಲ್ರಿ ಇಲ್ಲಿ ಒಳಗೆ ಅಲಾವ್ ಮಾಡ್ತಾರೋ ಇಲ್ಲೋ ಅಂತ. ಬಿಕಾಸ್ ಕೆಲವೊಂದು ಗುಡಿ ಒಳಗೆ ಅಲಾವ್ ಮಾಡಂಗಿಲ್ಲ, ಬಟ್ ಈ ಗುಡಿ ಒಳಗಂತೂ ಅಲಾವ್ ಮಾಡಿದ್ರ. ಆಮೇಲೆ ನಮ್ಮ ಮನೆಯವ್ರು ವಿಡಿಯೋ ಮಾಡ್ಕೊಂಡು ಮುಂದೆ ಹೋಗು ಮುಂದೆ ಮತ್ತೆ ಕರೆದು ತೋರ್ಸಿರ ನೋಡ್ರಿ ಎಷ್ಟು ಚಂದ ಕಾಣತಾಳ ಮಾಯಕ್ಕ ಅಂತ. ನಮ್ಮ ಮನೆಯವ್ರಿಗ ಬರ್ರಿ ಸರ ಗುಡಿ ದರ್ಶನ ಮುಗಿಸ್ಕೊಂಡು ಹೊರಗೆ ಬಂದ್ರಿ ಅಂತ ಕರೆದು ಹಚ್ಚಾಕಂತ. ಸೊ ನಾನಿಬ್ರು ತಮ್ಮಗಳ, ನಾನಿಬ್ರು ಮಕ್ಕಳನ್ನ ಹಿಡಿದಿದ್ರ. ಆಮೇಲೆ ನಮ್ಮ ಮನೆಯವ್ರು ಕೂಡ ಇದ್ರ. ನಮ್ಮ ಮನೆಯವ್ರು ಇದ್ರ ನನಗೆ 2 ಹುಡುಗರು ಚಿಂತೆ ಇರಂಗಿಲ್ರಿ, ಬಿಕಾಸ್ ಅವ್ರ ಪಪ್ಪ ಅಂತ ಅವ್ರ ಹತ್ರನ ಹೋಗ್ತಾರ. ಸೊ ನನ್ನ ತಮ್ಮ ಇವ ನೋಡ್ರಿ, ನನ್ನ ಇಲ್ಲಿ ಹಾಕೊಂಡ ನೋಡ್ರಿ ಚೆಕ್ ಶರ್ಟ್ ಹಾಕೊಂಡ ನೋಡ್ರಿ, ಅವನ ಅಕ್ಷಯ ದೊಡ್ಡ ಕಸಿನ್ ಬ್ರದರ್. ಇವನ ಸೆಕೆಂಡ್ ಆಗಲೇ ತೋರಿಸಿದೆವು ಚಿಕ್ಕ ಕಸಿನ್ ಬ್ರದರ್. ಅಂದ್ರೆ ಇಬ್ರು ಬಂದು ಸಿಬ್ಲಿಂಗ್ಸ್, ನಾನು ಮತ್ ನನ್ನ ತಮ್ಮ, ಹಿಂಗ್ ನಾವ್ 4 ಜನ ರೀ. ನಮ್ದು ಜಾಯಿಂಟ್ ಫ್ಯಾಮಿಲಿ. ಆಮೇಲೆ ಇಲ್ಲಿ ನೋಡ್ರಿ ಎಲ್ಲಿ ಬೇಕಾದಲ್ಲೇ ಹೋಗಿ, ಒಂದು ಚಿಕ್ಕ ಗುಡಿ ಇರ್ಲಿ, ದೊಡ್ಡ ಗುಡಿ ಇರ್ಲಿ, ಏನ್ ಬೇಕಾದಿರ್ಲಿ, ನಮ್ ಸಾನ್ವಿ ಅಂತೂ ಟಾಯ್ಸ್ ಅಂತೂ ಪರ್ಚೇಸ್ ಮಾಡೇ ಮಾಡ್ತಾಳ. ಫೈನಲಿ ಚಿಂಚಲಿ ಮಾಯಕ್ಕನ ದರ್ಶನ ಮುಗಿದ್ದು. ಇನ್ನ ನಮ್ದಲ್ಲಿ ಎಡ್ರು ಹೊಂಟಿವಿ. ಇಲ್ಲಿ ನೋಡ್ರಿ ನೋಡು ದರ್ಶನ ಆಗದ್ ಮಮ್ಮಿ ಮಸ್ತ್ ಆಯ್ತು, ಚಂದ ಆಯ್ತು. ಚಂದನು ನಾನು ಅಕ್ಷು ಅಣ್ಣು ಎಲ್ಲರೂ ಹೋಗಿ ಬಂದಿದ್ದ.
ಹರ್ಷ ಹಾಯ್ ಮಾಡಿ ಎಲ್ಲರಿಗೂ ಹಾಯ್ ಮಾಡು ಹಾಯ್ ಮಾಡ್ಲ. ಸೊ ಫ್ರೆಂಡ್ಸ್, ಮಾಯಕ್ಕನ ದರ್ಶನ ಮುಗಿಸ್ಕೊಂಡ ನಾವು ನಮ್ಮ ಮನೆ ದೇವ್ರ ಯಡೂರಿಗೆ ಬಂದ್ವಿ. ಯಡೂರು ಇರಾನ್ನ ನನ್ನ ತವ್ರ ಮನೆ ದೇವ್ರ. ಸೊ ಅಲ್ಲಿ ಕೂಡ ಹೋಗ್ಬೇಕಾಗಿತ್ರಿ, ಬಾಳ ದಿನ ತುಳ್ದಿತ್ತ. ಸೊ ಹಂಗಾಗಿ ಇದ ಸಲ ಎಲ್ಲಾನು ಮುಗಿಸ್ಕೊಂಡು ಹೋದ್ರ ಅಂತಂತ ಇವಾಗ ನಾವೇ ಯಡೂರ್ ಗುಡಿಗೆ ಎಂಟರ್ ಆಗತ್ತೀವಿ. ನಾವ್ ಬರ್ತಿದ್ವಿ ಮತ್ ಈಗ ಎಷ್ಟು ಚೇಂಜಸ್ ಆಗ್ಯಾವ ಅಂದ್ರ ಸಿಕ್ಕಾಪಟ್ಟಿ ಚೇಂಜಸ್ ಆಗ್ಯಾವ. ಇದ ಏನ್ ಗುಡಿಪಾ ಅಂತ ನನಗ್ ಗುರ್ತ ಹತ್ಲಿಲ್ರಿ, ಅಷ್ಟೆಲ್ಲಾ ಚೇಂಜಸ್ ಆಗ್ಯಾವ. ಇರಾನ್ಗಂತೂ ನಾವು ನನ್ ಮದ್ವಿಗಿಂತ ಮೊದ್ಲ ಮೇಲೆ ಬರ್ತಾನೆ ಇದ್ವಿ. ಬಟ್ ಮದುವೆ ಆದ್ಮೇಲೆ ನಾನು ಬಂದೇ ಇರ್ಲಿಲ್ಲ. ಬಿಕಾಸ್ ಸಡನ್ಲಿ ಎಲ್ಲಾನು ಸ್ಟಾರ್ಟ್ ಆಯ್ತ್ರಿ. ಪ್ರೆಗ್ನೆನ್ಸಿ, ಹರ್ಷು ಹುಟ್ಟಿದ, ಸಾನ್ವಿ ಹುಟ್ಟಿದ, ಈ ತರ ಎಲ್ಲ ಚಾಲೂನ ಆಯ್ತಾ. ಆಮೇಲೆ ಈ ವಿಡಿಯೋ ಏನೈತ್ ನೋಡ್ರಿ, ನಾನು ರಾ ಆಗಿ ಇಡಾಕ್ ಟ್ರೈ ಮಾಡ್ತೀನಿ. ಸೊ ನಿಮಗೂ ಕೂಡ ಇಷ್ಟ ಆಗ್ತದಂತ ಅನ್ಕೋತೀನಿ. ಸ್ನಾನ ಮಾಡಂಗಿಲ್ಲ. ಹೊಳಿ ಅದ ಸ್ವಿಮ್ಮಿಂಗ್ ಪೂಲ್ ಅಲ್ಲ, ರಿವರ್, ಇದು ಕೃಷ್ಣಾ ರಿವರ್. ಸೊ ಫ್ರೆಂಡ್ಸ್, ನದಿ ಮೇಲೆ ನೋಡ್ರಿ ಶಿವಲಿಂಗ ಆಗ್ಲಿ ಬಸವಣ್ಣ ಎಲ್ಲಾನು ಸ್ಥಾಪನೆ ಮಾಡ್ಯಾರ. ನಾವ್ ಬರೋ ಟೈಮಿಂಗ್ ಈ ತರ ಏನೂ ಇರ್ಲಿಲ್ರಿ. ಫಸ್ಟ್ ನೋಡಿದ್ಮೇಲೆ ಎಲ್ಲಾನು ಹೊಸದನ ಅನ್ಸಾತೈತಿ. ನಾವ್ ಸಣ್ಣಾಗಿದ್ದಾಗ ಬರ್ತಿದ್ವಿಲ್ಲ ಏನ್ರಿ, ನಾವ್ ಸಣ್ಣಾಗಿದ್ದಾಗ ಬರ್ತಿದ್ವಿಲ್ಲ, ಅವಾಗ ಇದೇನೂ ಇರ್ಲಿಲ್ಲ. ಏನ ಈಗ ಎಷ್ಟು ಚಂದ ಮಾಡಿರ್ತಾರ. ಲಾಸ್ಟ್ ವರ್ಷ ನೀವು ಅಜ್ಜಿ ಚಪ್ಪಲ್ ಕಡೆ ಹೊರಗೆ ಬೇಡ ಕಳಿಬೇಡ, ಅಷ್ಟ ಇಲ್ಲಿ ಅಷ್ಟ ಹಂಬ ನೋಡ್ರಿ ನೀವು ಇಬ್ರು ಕಾಲ್ ಬಾಕೆಟ್ ಸುಡ್ತಾವ. ಜರ್ಸಿ ಅದಕ್ಕೂ ಬರೋದಿಲ್ಲ. ದೂರಿಂದ ನೋಡುದು ಏನದ ಹಂಬ ಚಂದ ಅದಾವಿಲ್ಲ. ಜುಟ್ಟಿ ಹಾಕೊಂಡಾವ. ನಾವಲ್ಲಿಗೆ ಅವ್ ನೋಡಲಿ, ಅವ್ ನೋಡ ಮಮ್ಮಿ ಅವ್ ನೋಡಲಿ. ಬಸ್ ಅನ್ನ ನಾವು ಕರ್ಗಿದ್ ಹಾಕೊಂಡ್ ಬಾ. ಇದು ಏನಂತಾರ ಇದಕ್ಕ ಗವತ್ ಹುಲ್. ಹಾ, ಈ ಹುಲ್ ಹಾಕೊಂಡ್ ಬಾ ನಾವ್ ಇದಕ್. ಅಕ್ಷ ಅವನ್ ಇಟ್ಕೊಡ. ಈ ಕಡೆ ಬರ್ರಿ, ಎಲ್ಲರಿಗೂ ಇಟ್ ಹಾಕ್ಬರ್ರಿ. ತಗೋಕ್ಷ ಇನ್ನೊಂದಿಟ್ಟು ರೀ, ನೀವೊಂದಿಟ್ಟು ತಗೋರಿ. ತಗೋ, ಹಂಗ್ ಕೊಡ್ತಾರೆ. ಚೆನ್ನಾಗಿ ಹಿಡಿತೋಗುಲ್ಲ. ಹಾ, ಕರೆಕ್ಟ್. ಬಿಡ್ ಬಾಬು, ತಿನ್ನತ್ ಬಿಡದ. ತಗೋರಿ, ಅಲ್ಲಿ ರೂಮಲ್ ತಲ ತಗೊಂಡಿ ಕೊಟ್ಟಿಲ್ಲ ನಾವ್ ಹಂಗಾಗಿ. ತಡೀರಿ, ಬಿಡ ನೀವು ಮಾಡ್ರಿ, ನಾ ಹಾಕಿ. ಇನ್ನೊಂದಿಟ್ಟು ತೊಗೊಂಬರ್ತೀನಿ. ಏನು ಆಗಿನಿಲ್ಲ, ಏನಿಲ್ಲ, ಸಾಮಾನ್ಯ ಸಿಕ್ಕಿರೋದಿಲ್ಲ, ಸೂಕಿದ್ದಾವ ಅಲ್ವಾ.
ಲಾಸ್ಟ್ ಟೈಮ್ ಅಂತ ಸಣ್ಣ ಇದ್ರು ಹಾ ಈಗ ದೊಡ್ಡದ ಹಾ ತಗೋ ಅವ್ನು ಕೊಡು ಅವ್ನ ಕೈ ಕೊಡಿ ಹಿಂಗಿಡಿ ಏನು ಹಾಕೋಳ ಕಾಲಂತಿಗಿರ ನೆಮ್ಮದಿ ಇರ್ಕೊಂಡ್ರೆ ಆಗಲೇ ಕೂಡ ಹಾಕೋದ್ರೆ ನೆಮ್ಮದಿ ಆ ಚಪ್ಪಲ್ ತೆಗೀರಿ ತಗೋಪ್ಪ ತಗೋ ಬಾ ತಿನ್ ಹಿಡಿಯಪ್ಪ ತಿನ್ ಅಣ್ಣ ಆಮೇಲೆ ಎಲ್ಲಿ ಹೋತು ನೀವು ಕಾಲ್ ತಗೊಳ್ಳಿ ನಿಮ್ಮ ಗುಡಿಗೆ ಹೇಳ್ತಾರ ಏನಿಲ್ಲ ಹೇಳಿ ಕಾಯಿ ಹೊಡ್ಯಾಕ ಅಷ್ಟು ಸರಿ ಬಾಯಿಲ್ ಒಳಗೆ ಹಾ ಅಷ್ಟು ತರ್ತಾರ ನೋಡು ನಾವು ಬರ್ತಿದ್ವಿ ಅವಾಗ ಏನೂ ಇಲ್ಲಾಗಿತ್ತಿಲ್ಲಿ ಈಗೆಲ್ಲ ಚಲೋ ಮಾಡ್ಯಾರ ಚಲ್ ಮಾಡ್ಯಾರ ಈಗೆಲ್ಲ ಕುಡ್ರಿ ಇಲ್ಲೇ ನನ್ನ ಹಾ ಕುಡಿರು ಓ ಬಾ ಇರಾನ್ ದರ್ಶನ ಎಲ್ಲ ಮುಗಿಸ್ಕೊಂಡ ನಾವು ಇರಾನ್ನ ವೈಫ್ ಅಂದ್ರೆ ಯಡೂರ ಈರಣ್ಣನ ಹೆಂಡತಿ ಕಾಳಮ್ಮ ದೇವಿ. ಸೊ ಹಂಗಾಗಿ ಕಾಳಮ್ಮ ದೇವಿಗ ಬಂದೀವಿ. ಅದೇನ್ ಬ್ಯಾರೆ ಕಡೆ ಅಂತ ಏನಿಲ್ರಿ, ಅಲ್ಲನ ಗುಡಿ ಒಳಗನ ಐತಿ. ಎಷ್ಟು ಚಂದ ಡೆಕೋರೇಟ್ ಮಾಡ್ಯಾರ್ರಿ. ನೋಡಿದ್ಮೇಲೆ ಒಂಥರ ಮನ್ಸಿಗೆ ಸಮಾಧಾನ ಅನ್ಸಿತ್ತ. ತುಂಬಾ ಚೆನ್ನಾಗಿ ಕಾಣ್ತಾ ಇದ್ಲ ದೇವಿ. ನೋಡಿದ್ಮೇಲೆ ಎಲ್ಲಾನು ಆಕ್ಚುಲಿ ನಾವ್ ಬರ್ತಾ ಇದ್ವಲ್ಲ ಈ ತರ ಏನೂ ಇರ್ಲಿಲ್ರಿ ಅವಾಗ. ಇಷ್ಟು ಚಂದ ಡೆಕೋರೇಟ್ ಮಾಡ್ಯಾರ. ಆಮೇಲೆ ನಮ್ ಸಾನ್ವಿ ಹರ್ಷು ಏನ್ ಹೇಳತ್ತಾರ, ಮಮ್ಮಿ ದೇವಿ ಕೂದ್ಲಾ ನೋಡಿ ಎಷ್ಟು ಚಂದ ಹಾಕ್ಯಾರಂತ, ನೀನ್ ಕೂಡ ವೈಮಾಲಕ್ಷ್ಮಿ ಹಿಂಗ್ ಹಾಕಂತ ಸಾನ್ವಿ ಹರ್ಷು ಹೇಳತ್ತಿದ್ರ. ಅವ್ರ ಕೇಳಿದ್ಮೇಲೆ ಖುಷಿ ಆತ್ರಿ. ಆದ್ರೆ ಎಷ್ಟು ಅಬ್ಸರ್ವ್ ಮಾಡ್ತಾರ ನೋಡ್ರಿ ಮಕ್ಕಳು ಕೂಡ. ಎರಡು ಹೆಣ್ಮಕ್ಳು ಬೇರೆ ಎಲ್ಲ ಹೆಣ್ಮಕ್ಳು ಬರ್ತಾರೆ. ಬೇರೆ ಎಲ್ಲ ಹೆಣ್ಮಕ್ಳು ಬರ್ತಾರೆ. ಏನ್ ಜನ ಭಕ್ತರು ಬಂದಿರ್ತಾರಲ್ಲ ಅವರು ಎಷ್ಟು ಗಂಟೆಗೆ ಚಾಲು ಆಕೈತಿ? ಬೆಳಗ್ಗೆ 10 ಚಲೋ. ಫ್ರೆಂಡ್ಸ್ ಎಲ್ಲ ದರ್ಶನ ಚೆನ್ನಾಗಾಯ್ತು. ಇರಾನ್ ದರ್ಶನ ಕೂಡ ಚೆನ್ನಾಗಾಯ್ತು. ಕಾಳಮ್ಮ ದೇವಿ ದರ್ಶನ ಕೂಡ ಚಂದ ಆತ್ರಿ. ಒಂಥರ ಮನ್ಸಿಗೆ ಸಮಾಧಾನ ಆಯ್ತು. ನಾವೆಲ್ಲರೂ ಇಲ್ಲಿ ಆಫೀಸ್ ಹತ್ರ ಹೊಂಟಿದ್ವಿ. ಯಾಕಂದ್ರ ನಾವು ಅಭಿಷೇಕಕ್ಕೆ ಪಾವತಿ ಮಾಡ್ಸಾಕ್ ಹೊಂಟಿದ್ವಿ. ಅವಾಗ ಏನಾಯ್ತಂದ್ರ ಎಲ್ಲಾರು ಹೊಂಟಿದ್ವಿ. ಬಟ್ ಸಾನ್ವಿಗ್ ನಮ್ ಹರ್ಷ ಕಾಣ್ಲಿಲ್ಲ. ಎಲ್ಲಿ ಹೋದ್ ಮಮ್ಮಿ ಹರ್ಷ ಅಂತ ನೋಡೋಕೊಡ್ದ ನಮ್ಮ ಮನೆಯವ್ರ ನನ್ನ ಇಬ್ರು ತಮ್ಮದಿರ ಓಡಿ ನೋಡಾಕತ್ರ. ಫೈನಲಿ ನಮ್ಮ ಮನೆಯವ್ರಿಗೆ ಹರ್ಷ ಸಿಕ್ಕ. ನೀವು ಕೂಡ ದೇವ್ರ ಗುಡಿಗೆ ಹೋದಾಗ ನಮ್ಮ ಮಕ್ಕಳನ್ನ ಕಣ್ಣಿಟ್ಟು ಕಾಯ್ಬೇಕಾಗ್ತದ್ರಿ. ಎಲ್ಲಿ ಏನ್ ಮಾಡ್ತಾರ ಅನ್ನೋದು ಗೊತ್ತಾಗಂಗಿಲ್ಲ. ಬಂದ್ಮೇಲೆ ಹರ್ಷ ಅನ್ನತನ ನಾ ಮಮ್ಮಿ ಅನ್ನತಿದ್ದೆ, ಮಮ್ಮಿ ನೀ ಎಲ್ಲಿ ಹೋಗಿದ್ದೀಯ ಅಂತ. ಸೊ ಹಂಗಂದ್ಮೇಲೆ ಬಾಕೆಟ್ ಫೀಲ್ ಆತ್ರಿ ಮನ್ಸಿಗ. ನೀವು ಕೂಡ ದೇವ್ರ ಗುಡಿಗೆ ಹೋದ್ರೆ ಮಕ್ಕಳನ್ನ ಬಾಳ ಚಂದ ಕಾಯ್ಬೇಕು ನೋಡ್ರಿ. ಇಲ್ಲ ಅನ್ನಪ್ರಸಾದ ಇರ್ತೈತ್ರಿ ಗುಡಿ ಒಳಗ, ಬಹಳ ಚಲೋ ಮಾಡಿರ್ತಾರ ಅನ್ನಪ್ರಸಾದ. ಒಂದ್ ಸ್ವಲ್ಪ ಅನ್ನಪ್ರಸಾದ ತಗೊಂಡ ನಾವು ಮನಿಗ್ ಹೋಗ್ಬೇಕಂತನ ನಮ್ದು ಪಯಾನ ಸ್ಟಾರ್ಟ್ ಮಾಡ್ತೀವಿ. ಸೊ ಈ ವಿಡಿಯೋ ಇಲ್ಲೇ ಎಂಡ್ ಮಾಡ್ತೀನಿ. ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗೈತಂತ ಅನ್ಕೋತೀನಿ. ಇಷ್ಟ ಆದ್ರೆ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಮತ್ತೆ ಸಬ್ಸ್ಕ್ರೈಬ್ ಮಾಡ್ಕೋದನ್ನ ಮರಿಬೇಡ್ರಿ. ಟೇಕ್ ಕೇರ್, ಬಾಯ್.